ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತು ಇಫ್ತಿಯಾರಿಗೆ ಸ್ವಲ್ಪ ಗಾಜರ್ ಹಲ್ವಾ ಮಾಡಬೇಕಂತ ಇದ್ದೀನಿ. ಸ್ವಲ್ಪ ಗಾಜರ್ ಇದ್ದಾವೆ, ಅಂದರೆ ಕ್ಯಾರೆಟು ಹಂಗೆ ಒಣಗಿ ಹೋಗ್ಬಿಡ್ತಾವೆ. ಈಗ ಇವರಂತೂ ತಿನ್ನೋದಿಲ್ಲ, ನಾನೇ ತಿನ್ನಬೇಕು. ಸ್ವಲ್ಪ ಹಲ್ವಾ ಥರ ಮಾಡಿಕೊಟ್ರೆ ತಿಂತಾರೆ ಅಂತ ಮಾಡಬೇಕು ಫ್ರೆಂಡ್. ಈಗ ಶಾಲೆಯಿಂದ ಬಂದು ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೆ. ನೋಡಿ, ಸಮೀರನ ಎಕ್ಸಾಮ್ ಮುಗೀತು. ಯಾವ ಥರ ಬುಕ್ಸ್ ಎಲ್ಲ ಒಗಾಸಿದ್ದಾನೆ ಅಂತ. ಈ ಥರ ಹೆಂಗೆ ಬೇಕು ಹಂಗೆ ಒಗಾಸ್ತಾನೆ ನೋಡಿ ಫ್ರೆಂಡ್ಸ್. ಬುಕ್ಸ್ ಎಲ್ಲ ನಾನು ಮತ್ತೆ ತೆಗೆದು ಜೋಡಿಸಿ ಇಡಬೇಕೀಗ. ಎಕ್ಸಾಮ್ ಅಂತೂ ಮುಗೀತು. ಎಲ್ಲಿದ್ದು ಅಲ್ಲೇ ಇರ್ತಾವೆ ನೋಡ್ರಿ. ಮತ್ತು ಶಾಲೆ ಓಪನಿಂಗ್ ಆಗೋದು ನಾನೇ ಜೋಡಿಸಿ ಒಂದು ಕಡೆ ಇಡಬೇಕು ಫ್ರೆಂಡ್. ಮಕ್ಕಳಿಗೇನು ಬುಕ್ಸಿಂದು ಯಾವುದು ಪರಿಜ್ಞಾನನೇ ಇರಲ್ಲ ನೋಡ್ರಿ. ಶಾಲೆ ಹೋಗಿ ಬಂದಮೇಲೆ ಆಯಿತು ಮಕ್ಕಳದ್ದು. ಈಗಂತೂ ಬರೀ ಹೊರಗಡೆ ಹೋಗೋ ಇದೆ, ಫ್ರೆಂಡ್ಸಲ್ಲಿ ಕೂಡಬೇಕು, ಫ್ರೆಂಡ್ಸಲ್ಲಿ ಹೋಗ್ಬೇಕು ಅನ್ನೋದೇ ಮಕ್ಳಿಗೆ ಆಸೆ ನೋಡಿ. ಈಗ ದೊಡ್ಡಕ್ಕಾದ್ಮೇಲೆ ಎಲ್ಲ ಮಾತು ಕೇಳಲ್ಲ ಫ್ರೆಂಡ್ಸ್. ಈಗ ಮಕ್ಕಳು ದೊಡ್ಡಕ್ಕಾದ್ಮೇಲೆ ಅದಕ್ಕೆ ಅವ್ರ ಅಪ್ಪಾಜಿ ನೋಡಿ ಇವತ್ತು ಕೆಲ್ಸಕ್ಕೆ ಕರ್ಕೊಂಡು ಹೋಗಿದ್ದಾರೆ. ನೋಡೋಣ ಯಾವ ಥರ ಮಾಡ್ತಾನೋ ಅಂತ. ಇವತ್ತು ಕೆಲ್ಸಕ್ಕೆ ಕರ್ಕೊಂಡು ಹೋಗಿದ್ದಾನೆ ನೋಡಿ. ಸ್ವಲ್ಪ ಬಿಗಿ ಹಚ್ಚಿದರೆ ತಾನೇ ಶಾಲೆ ಹೋಗ್ತಾರೆ, ಕರೆಕ್ಟಾಗಿರ್ತಾರೆ ಅಂತ ಇವತ್ತು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಮ್ಮ ಮನೆಯವ್ರು ಕೂಡ. ಇವತ್ತು ಆ ಥರ 4 ದಿನ ಕಳಿಸ್ಬೇಕಂತ ನನಗೂ ಕೂಡ ನೋಡಿ. ಆ ಥರ ಬುಕ್ಸು ಒಗಾಸಿದ್ದಾನೆ ನೋಡಿ. ಪರಿಜ್ಞಾನನೇ ಇಲ್ಲ ಮಕ್ಕಳಿಗೆ ಮಾತ್ರ ನೋಡಿ. ಹೇಳಿದರೂ ಕೂಡ ಎತ್ತಿಡಲಿಲ್ಲ, ಚೆನ್ನಾಗಿ ನೀಟಾಗಿಡಪ್ಪ ಅಂತ. ನಾನೇ ಎಲ್ಲ ಜೋಡಿಸಿಡ್ಬೇಕು ನೋಡಿ ಫ್ರೆಂಡ್ಸ್. ಹಾಗೆ ನೋಡಿ ಫ್ರೆಂಡ್ಸ್, ಸಮೀರನ್ ಬುಕ್ಸು ಚೆನ್ನಾಗಿ ನೀಟಾಗಿ ಒಂದು ಕಡೆ ಇಟ್ಟೆ, ಕ್ಲೀನಾಗಿ ಒಂದು ಕಡೆ ಇಟ್ಟಿದ್ದೀನಿ ಈಗ. ಹಾಗೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಫ್ರೆಂಡ್. ಈಗ ಒಂದು ಸ್ವಲ್ಪ ಎಲ್ಲ ಹಸಿ ಇದೆ, ಒಣಗಲಿ ಅಂತ ಈ ಕಡೆ ಹೊರಗೆ ನಿಂತಿದ್ದೀನಿ ಫ್ರೆಂಡ್. ನಮ್ಮ ಮನೆಯವ್ರು ಸಂತಿಂದ ತರಿಂದ ನೋಡ್ರಿ ಕ್ಯಾರೆಟ್ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಫ್ರೆಂಡ್. ಉದ್ದ ಎಷ್ಟು ಚೆನ್ನಾಗಿದ್ದಾವೆ, ಎಳೆವಿದಾವೆ ನೋಡಿ ಫ್ರೆಂಡ್. ಆದರೂ ಉದ್ದ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಫ್ರೆಂಡ್. ನೋಡಿದರೆ ಎಷ್ಟು ಚೆನ್ನಾಗಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ಏನಾದರೂ ಸ್ವೀಟ್ ಮಾಡಬೇಕಂತ ಇಟ್ಟಿದ್ದೀನಿ, ನೋಡಬೇಕು. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದ್ದಾವೆ ನೋಡಿ ಫ್ರೆಂಡ್. ಸ್ವೀಟ್ ಮಾಡಬೇಕಂತ ಇಷ್ಟು ಕ್ಯಾರೆಟ್ನ ತುರ್ಕೊಂಡೆ. ನಮ್ಮ ಭಾಷೆಯಲ್ಲಿ ಗಾಜರ ಅಂತೀವಿ. ಸ್ವಲ್ಪ ಸ್ವೀಟ್ ಮಾಡಿ ಇಟ್ಬಿಡ್ತೀನಿ ಸಂಜೆಗೆ. ಒಂದು ಸ್ವಲ್ಪ ನೋಡಿ ಇಷ್ಟು ಎಳೆವಿದ್ದವು, ಇಷ್ಟು ತುದಿವೆಲ್ಲ ತೆಗೆದಿಟ್ಟಿದ್ದೀನಿ ಫ್ರೆಂಡ್. ಇರಲಿ, ತಿನ್ನೋಕೆ ಬರುತ್ತೆ ಅಂತ ದಪ್ಪ ಆರಿಸ್ಕೊಂಡು ಅಷ್ಟೇ ತುರಿದಿದ್ದೀನಿ. ಸ್ವಲ್ಪ ಸ್ವೀಟ್ ಮಾಡಿಬಿಟ್ರೆ ಸಂಜೆಗೆ ಆಗುತ್ತೆ, ಚೆನ್ನಾಗಾಗುತ್ತೆ ಇದ್ರ ಹಲ್ವಾ. ಇದನ್ನು ನಾನು ಕುಕ್ಕರಲ್ಲಿ ಬೇಯಿಸಿ ಮಾಡಬೇಕಂತ ಇದ್ದೀನಿ ಫ್ರೆಂಡ್. ಇವತ್ತು ಸೀಟಿ ಹೊಡಿಸಿ ಒಂದು 3-4 ಸ್ವಲ್ಪ ಮುದ್ದೆ ಥರ ಆಗುತ್ತಲ್ಲ, ಆವಾಗ ಹಾಲು ಹಾಕಿ ಮಾಡಬೇಕಂತ ನಾನು. ಚೆನ್ನಾಗುತ್ತೆ ನೋಡಿ ಫ್ರೆಂಡ್. ಈ ಥರ ಸಣ್ಣ ಕುಕ್ಕರ್ ಇದೆ ನಮ್ಮ ಮನೇಲಿ. ಇದರಲ್ಲಿ ಹಾಕಿ ಇದಕ್ಕೆ ಹಾಲು ಹಾಕಿ ಒಂದು 3-4 ಸೀಟಿ ಕುದಿಸ್ಕೊಂಡು ಮಾಡಬೇಕಂತ ಇದ್ದೀನಿ ಫ್ರೆಂಡ್. ಇವತ್ತು ನೋಡ್ಬೇಕು ಯಾವ ಥರ ಆಗುತ್ತೋ ಅಂತ. ಹೊಸದಾಗಿ ಮಾಡ್ತಾಯಿದ್ದೀನಿ. ಮೊದಲೆಲ್ಲ ಒಂದು ಸತಿ ಮಾಡಿದ್ದೇನೆ ವಿಡಿಯೋದೆಲ್ಲನೂ. ಅದು ನಾನು ಒಂದು ಪ್ಯಾನ್ನಲ್ಲಿ ಮಾಡಿದ್ದೆ. ಇವಾಗ ಕುಕ್ಕರಲ್ಲಿ ತುಂಬ ಚೆನ್ನಾಗಿ ಸ್ಮೂತಾಗಿ ಬೇಯಿಸ್ಕೊಂಡು ಮಾಡಬೇಕಂತ ಇದ್ದೀನಿ. ನೋಡ್ಬೇಕು ಯಾವ ಥರ ಆಗುತ್ತೆ ಅಂತ ನೋಡಿ. ಇದಕ್ಕೆ ಒಂದು ಲೋಟದಷ್ಟು ಇಷ್ಟು ಹಾಲು ಹಾಕಿದ್ದೀನಿ. ಈಗ ಒಂದು 3-4 ಸೀಟಿ ಹೊಡಿಸ್ಬಿಡ್ತೀನಿ ಫ್ರೆಂಡ್. ಈಗ ನೋಡಿ ಫ್ರೆಂಡ್, ಕುಕ್ಕರ್ನಲ್ಲಿ ಬೇಯಿಸಿದ್ದಕ್ಕೆ ಎಷ್ಟು ಚೆನ್ನಾಗಿ ಮೆತ್ತಗಾಗಿ ಬಂದಿದೆ ಅಂತ ನೋಡಿ. ಸೀಟಿ ಹೊಡೆದು ಅದರಲ್ಲಿ 3-4 ಸೀಟಿ ಹೊಡೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿ ಬಂದಿದೆ. ಹಾಲೆಲ್ಲ ತುಂಬ ಹಿರ್ಕೊಂಡಿದೆ, ಒಂದು ಸ್ವಲ್ಪ ಇದೆ ಅಷ್ಟೇ ಕೆಳಗಡೆ. ಈಗ ಬೇರೆ ಬೌಲಲ್ಲಿ ಹಾಕ್ಕೊಂಡು ನಾನು ಸ್ವಲ್ಪ ಸಕ್ಕರೆ ಹಾಕಿ ಮತ್ತೊಂದು ಸ್ವಲ್ಪ ಕುದಿಸ್ಕೊತೀನಿ ನೋಡಿ ಫ್ರೆಂಡ್. ಈಗ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸಿದ್ರೆ ಹೇಗಾಗುತ್ತೋ ಅಂತ ಒಂದು 4 ಸೀಟಿ ತಗೊಳ್ಳೋ ಅಂತ ಐಡಿಯಾ ಮಾಡಿದೆ. ಪರವಾಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ ನೋಡಿ ಫ್ರೆಂಡ್. ಈಗ ಸಕ್ಕರೆ ಎಲ್ಲ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ನೀರು ಚೆನ್ನಾಗಿ ಜೀರಿಗೆ ಆದಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಎಲ್ಲ ಹಾಕ್ಕೊಂಡು ಹಾಕ್ತೀನಿ. ಈಗ ಅರ್ಧ ಆದಂಗೆ ಫ್ರೆಂಡ್. ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಕುಕ್ಕರಲ್ಲಿ ಫ್ರೆಂಡ್. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಅಂತ ನೋಡಿ. ಸಕ್ಕರೆ ಯಾವ ಥರ ನರ ಬರುತ್ತೆ. ಇವಷ್ಟು ಜೀರ್ಣ ಆದಮೇಲೆ ಇನ್ನೂ ಸ್ಮೂತ್ ಆಗುತ್ತೆ.
ನೋಡಿ ಫ್ರೆಂಡ್, ಎಲ್ಲ ಸಕ್ಕರೆನೂ ಹಾಲು ಎಲ್ಲ ಜೀರ್ತು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ. ನೋಡಿ ತುಂಬ ಚೆನ್ನಾಗಿ ಕಲರ್ ಕಾಣ್ತಾ ಇದೆ. ಅವತ್ತೊಂದ್ಸತಿ ವಿಡಿಯೋದಲ್ಲಿ ನಾನು ಬರೀ ಈ ಪ್ಯಾನ್ನಲ್ಲೇ ಮಾಡಿದ್ದೆ ಫ್ರೆಂಡ್. ಇವಾಗ ನಾನು ಕುಕ್ಕರಲ್ಲಿ ಬೇಯಿಸಿ ಮಾಡಿದ್ದೇನೆ. ಇನ್ನೂ ಸ್ಮೂತಾಗಿ ಬಂದಿದೆ ನೋಡಿ. ಕುಕ್ಕರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಕುಕ್ಕರಲ್ಲಿ ಒಂದು 4 ಸೀಟಿ ತಗೊಂಡು ಇದು ಮಾಡಿದ್ರೂ ತುಂಬ ಚೆನ್ನಾಗಿ ಬೆಂದು ಸ್ಮೂತ್ ಆಗುತ್ತೆ ನೋಡಿ ಫ್ರೆಂಡ್, ನನಗೆ ಅನಿಸೋ ಪ್ರಕಾರ. ಈಗ ಇದಕ್ಕೆ ಎಲ್ಲ ಸಕ್ಕರೆ ಜೀರ್ಣ ಆದಮೇಲೆ ಸ್ವಲ್ಪ ನಾನು ತುಪ್ಪನೂ ಡ್ರೈ ಫ್ರೂಟು ಎಲ್ಲ ಹಾಕ್ಕೊತೀನಿ ಫ್ರೆಂಡ್. ಈಗ ಇನ್ನೊಂದು ಸ್ವಲ್ಪ ಇದೆ, ಇದಾಗಲಿ. ನೋಡಿ ಫ್ರೆಂಡ್ಸ್, ತುಪ್ಪ ಡ್ರೈ ಫ್ರೂಟ್ ಎಲ್ಲ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಲರು ಅದೆಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಸೂಪರಾಗಿ ಕಾಣ್ತಾ ಇದೆ ಫ್ರೆಂಡ್. ನೋಡಿ ಫ್ರೆಂಡ್, ಅಂತೂ ನಮ್ಮ ಹಲ್ವಾ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸಂಜೆಗೆ ಇದು ರೆಡಿ ಆಯಿತು. ಇನ್ನೊಂದು ಸ್ವೀಟ್ ಮಾಡಬೇಕಂತ ಫ್ರೆಂಡ್ ಈಗ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ ನೋಡೋಣ. ನೋಡಿ ಫ್ರೆಂಡ್, ನಮ್ಮ ಮನೆಯವರು ಕೈ ಮಂಡಕ್ಕಿ ತಂದಿದ್ರು ಭಾನುವಾರದಿಂದ. ಸಮೀರಿಗೆ ಸ್ವಲ್ಪ ಒಳ್ಳೆ ಇಡೀ ದಿನ ತಿನ್ನಲ್ಲಲ್ಲ, ಅದಕ್ಕೆ ಸಂಜೆ ಏನು ತಿಂಡಿ ಇದೆ ಅದನ್ನ ಕೇಳ್ತಾನೆ. ಅದಕ್ಕೆ ಸ್ವಲ್ಪ ಕೈ ಮಂಡಕ್ಕಿನ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ, ಖಾರ ಎಲ್ಲ ಹಾಕಿ ಸ್ವಲ್ಪ ಹಾಗೆ ಹಚ್ಕೊಡು ಅಂತ ಅಂದ. ಅದಕ್ಕೆ ಇಫ್ತಾರಿಗೆ ಮಾಡಿಕೊಡ್ಬೇಕಂತೆ. ಅದನ್ನು ತಿಂತಾನಂತೆ ಈಗ ಊಟಕ್ಕೂ ಮುಂಚೆ. ಅದಕ್ಕೆ ನೋಡಿ ಫ್ರೆಂಡ್, ಇವೆಲ್ಲ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಖಾರನೂ ಹಾಕಿ ಕೊಟ್ಟರೆ ತಿಂತಾನೆ. ಟೀನು ಅದು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್. ಕೈ ಮಂಡಕ್ಕಿ ಅಂತಾರಲ್ಲ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಫ್ರೆಂಡ್. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಾಯಿತು ಜ್ಯೂಸರನ್ನು ತರಬೇಕಂತ ಮಾಡಿದ್ದೀನಿ ಫ್ರೆಂಡ್, ನೋಡಬೇಕು. ನೋಡಿ ಜಾರಲ್ಲೂ ಕೂಡ ತುಂಬ ಚೆನ್ನಾಗಾಗುತ್ತೆ ಬಿಡಿ. ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಫ್ರೆಂಡ್. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ತುಂಬ ಹೊಟ್ಟೆಲಿ ತಣ್ಣಗಾಗುತ್ತೆ ಇದು ಮಾತ್ರ. ನೋಡಿ ಫ್ರೆಂಡ್, ಈಗ ಇಫ್ತಾರಿಗೆ ನೋಡಿ ಸ್ವಲ್ಪ ಅಲ್ಲಿ ಟೀ ಇಟ್ಟಿದ್ದೀನಿ. ನೋಡಿ ಇಲ್ಲಿ ಜ್ಯೂಸ್ ಇದೆ ನೋಡಿ ಫ್ರೆಂಡ್. ಇದು ಕ್ಯಾರೆಟ್ ಹಲ್ವಾ ಮಾಡಿದ್ನಲ್ಲ ನೋಡಿ ಫ್ರೆಂಡ್, ಇದು ಜ್ಯೂಸು. ಮಂಡಕ್ಕಿ ಸ್ವಲ್ಪ ಬೇಡ ಅಂದರೂ ಎಲ್ಲ ಬೇಕು ಅಂದ. ಅದಕ್ಕೆ ಸ್ವಲ್ಪ ಮಂಡಕ್ಕಿ ಹಾಗೆ ಒಗ್ಗರಣೆ ಮಾಡೋಕ್ಕೆ ಬರಲ್ಲ ಇದು ಕೈ ಮಂಡಕ್ಕಿ. ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಟೀ ಇಟ್ಟಿದ್ದೀನಿ ಫ್ರೆಂಡ್. ಆಮೇಲೆ ಊಟ ಮಾಡ್ತಾನಂತೆ. ತಗೋ ಸಮೀರ್. ನೋಡಿ ಇಷ್ಟೆಲ್ಲ ಇವತ್ತಿನ ಇಫ್ತಾರಿಗೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಫ್ರೆಂಡ್. ಇದಿಷ್ಟು ತಿಂದು ಆಮೇಲೆ ಊಟ ಮಾಡೋಕ್ಕೆ ಬರುತ್ತೆ ಅಂತ ಇಷ್ಟು ಎಲ್ಲ ತಿಂದು ಟೀ ಕುಡಿದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಯಿತು ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಯಾರೆಟ್ ಹಲ್ವಾ ಮತ್ತು ಗಂಜಮ್ ಜ್ಯೂಸು, ಸಮೀರ್ ಬೇಡ ಅಂದರು ಮಂಡಕ್ಕಿ ಮಾಡಿಕೊಡು ಅಂದ, ಅದೊಂದು ಸ್ವಲ್ಪ ಮಾಡಿಕೊಟ್ವಿ. ಇನ್ನೂ ಊಟ ಮಾಡಿಲ್ಲ ಫ್ರೆಂಡ್, ಊಟ ಮಾಡಬೇಕು ಈಗ. ಅಷ್ಟು ತಿಂದ್ಬಿಟ್ಲೆ ಹೊಟ್ಟೆ ತುಂಬಿದಂಗೆ ಆಗ್ಬಿಡ್ತು. ಇನ್ನು 8:30 ಮೇಲೆ ಊಟ ಮಾಡಬೇಕು ಫ್ರೆಂಡ್ಸ್. ನಾ ಮಾಡಿದ ಇವತ್ತು ಗಂಜಮ್ ಜ್ಯೂಸ್ ಆಗಲಿ, ಗಾಜರ್ ಹಲ್ವಾ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತಲೂ ತಿಳಿಸಿ ಫ್ರೆಂಡ್ಸ್. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಹಾಗೆ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ಗಳಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.